ಮಾಡ್ತೀನಿ. ಫ್ಲೈಟ್ ಸ್ವಿಮ್ಮಿಂಗ್ ಕರ್ತಾ ಹೈ ಸ್ವಿಮ್ಮಿಂಗ್. ಅಲ್ಲ ಜನಗಳೆಲ್ಲ ಮುಳುಗಿ ದುಬೈ ತೇಲಿಂಗು ಹೈ. रास्ता अंगड़ी ಎಲ್ಲ सब बंद है. ट्रैफिक ಎಲ್ಲ पूरा बंद है. पूरा ट्रांसपोर्ट नहीं है. ये कैसा क्या होगा जी? ये चश्मा अच्छा नहीं है. अच्छा चश्मा लगा देंगे. अच्छा चश्मा. पूरा पूरा दुबई बंद है. नो ट्रांसपोर्ट है. हाँ स्टेप है. इधर स्टेप है. हाँ ओके. हाँ नहीं 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 वो अच्छा नहीं. ये कौन है? ये क्या बोल रहा है तू? पूरा तूफान है दुबई में. दिनार के लिए आता तो प्राण हो बिड़ता है. पैसा में परमात्मा रहता है. ಇಲ್ಲಿ ಬಂದ್ರೆ ಸತ್ತೋಗ್ತೀರಾ. ದುಬೈ ನೀರಲ್ಲಿ ಆತ್ಮಗಳು ತೇಲ್ತಾ है. हाँ क्या समझे? नहीं समझा है. ಅಪ್ಪ अरे तू ಇರಾ. ಏಯ್ ನಿಂದೆಲ್ಲ ಬೇಗ ಬಂದ್ ಮಾಡು. सुनो ये क्या बोल रहे तू? ये कौन है? ನೋಡ್ತಿದಾರಪ್ಪ ನೋಡಿ. ನಾನು देखता इधन कणो. देखेंगे चल देखेंगे. तुम ಈಗ ಎಲ್ಲಿದ್ದೀಯ ಅಂತ बोलो रे बोलो. तू अभी बोल किधर है? तू कहाँ है? बा बोलो तुम कहाँ है? हेलो फोन ಅಲ್ಲಿ ಏನ್ ತಮಾಷೆ ಮಾಡ್ತಾ ಮಾತಾಡ್ತೀನಿ. ये मेरा फोन है. ಸತ್ತೋಗ್ಬಿಟ್ಟೆ. ये क्या है? ಏನ್ ಭಾವನವ್ರೆ ಅಳ್ತಾ ಇದ್ದೀರಾ? ದಯವಿಟ್ಟು ಚಾಟಿಲಿ ಹೊಡಿಬಿಡಿ ಭಾವನವ್ರೆ. ಭಾಷೆನ ಹಾಗೆ ಸಾಯಿಸಬಾರ್ದು ಭಾವನವ್ರೆ. ಅದು ಮೊನ್ನೆ 30 ದಿನದಲ್ಲಿ ಹಿಂದಿ ಕಲಿಯೋ ಬುಕ್ಕನ್ನ ಓದಿದರೆ ನಮ್ಮ ಅಣ್ಣ. ಅದು ನೀನ್ ನೋಡಿದಿನಮ್ಮ. ನಿಮ್ ನಾಟಕನೆಲ್ಲ ನೋಡಿದ್ರು ಬಾಬಾ. ಅಷ್ಟಕ್ಕೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ಈಗ್ಲಾದ್ರೂ ಅವನಿಗೆ ಒಳ್ಳೆ ಬುದ್ಧಿ ಬಂದು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ದುಬೈಗೆ ಹೋಗ್ತಾ ಇದ್ರೆ ಶೇಕು ಅದು ಇದು ಅಂತ ಸುಳ್ಳು ಹೇಳ್ತೀರಾ? ಆಕ್ಚುಲಿ ಅದು ಕೂಡ ಪ್ರೋಟೀನ್ ಶೇಕ್. ಯಾವ್ದೋ ಒಂದು ಶೇಕು, ದಿಕ್ಕಿಲ್ದಿರೋ ಶೇಕು. ಅಣ್ಣ ಶೇಕ್ ಆಗೋ ತರ ಆಕ್ಟಿಂಗ್ ಮಾಡ್ಬಿಟ್ರಲ್ಲ. ಪಾಪ ಮಗನ ದೂರ ಕಳ್ಸೋಕಾಗ್ದೆ ಅಣ್ಣ ಆ ರೀತಿ ಮಾಡಿದ್ರು ಅಷ್ಟೇ. ಕರೆಕ್ಟ್ ಆಗಿ ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ಯಾರು ನನ್ ಗಂಡನ ಮೇಲೆ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ. ಇವನ್ ಇಲ್ಲಿ ಇದ್ಕೊಂಡು ಮತ್ತೊಬ್ರು ಸೆರಗೆ ಹಿಡ್ಕೊಂಡು ಓಡಾಡೋ ಅವಶ್ಯಕತೆನೂ ಇಲ್ಲ. ಇವಾಗ ಚಾನ್ಸ್ ಇಲ್ವಲ್ಲಮ್ಮ. ಮಗನ್ ಬಿಟ್ಕೊಡಕ್ ಇಷ್ಟ ಇಲ್ದಿರೋ ತಂದೆ ಬಿಟ್ಕೊಡ್ಬಾರ್ದು ಅನ್ನೋದನ್ನ ಬಿಟ್ಟು ದುಬೈಯಿಂದ ಬಂಗಾರದ ಸಾಗಾಣಿಕೆ ಆಗೋ ತರ ಮಗ ಸಂಪಾದನೆ ಮಾಡಬೇಕು ಅಂತ ತಾಯಿ. ನಮ್ಮ ಮನೇಲಿರುವಂತಹ ಪರಿಸ್ಥಿತಿ ಇದು. ಈ ಆದ್ಯ ಕಂಡು ಹಿಡಿದಿದ್ದಕ್ಕೆ ಸರಿ ಹೋಯ್ತು. ಅಂದ್ರೆ ಏನು? ಸೀನು ಹೋಗ್ಬೇಕು ಅಂತಾನೆ ಅಲ್ವಾ? ಸುಮ್ನಿರ್ತ್ಯಾ? ನೋಡಿದ್ರ ಆಂಟಿ ನನ್ ಬೆನ್ನ ಹೇಗ್ ಸುಟ್ಟು ಹೋಗಿದೆ ಅಂತ? ಹೌದು ಮತ್ತೆ ಪಾಪ ತುಂಬಾನೇ ಸುಟ್ಟೋಗಿದೆ. ಸಾರಿ 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 ಸಾರಿ. ಅಮ್ಮ
ಯಾರ್ ಸುಟ್ಟಿದ್ದು ಅಂತ ಗೊತ್ತಾದ್ರೆ ಅವ್ರಿಗೆ ಬುದ್ಧಿ ಕಲ್ಸಮ್ಮ. ಅದನ್ನ ಆಮೇಲೆ ನೋಡೋಣ. ಮೊದ್ಲು ಇದಕ್ಕೆ ಔಷಧಿ ಹಚ್ಬೇಕು. ಔಷಧಿ ತಾನೆ ಹಾಕ್ತೀನಿ. ಮೊದ್ಲು ಆಯಿಂಟ್ಮೆಂಟ್ ಕೊಡು. ನೀವ್ ಹಚ್ತೀರಾ? ಬೇಡ್ವಾ? ಆ ರಾಜಲಕ್ಷ್ಮಿ ತವ್ರ ಮನೆಗೆ ಹೋಗಿದ್ದಾಳೆ. ಶೌರ್ಯ ಒಬ್ನೇ ಇದ್ದಾನೆ. ನಮ್ಮಿಬ್ರನ್ನ ಒಂದ್ ಮಾಡಕ್ ನೋಡೋದ್ ಬಿಟ್ಟು ನಾನೇ ಔಷಧಿ ಹಚ್ತೀನಿ ಅಂತ ಹೇಳ್ತಿದ್ರಲ್ವಾ? ಓ ಅರ್ಥ ಆಯ್ತು. ಶೌರ್ಯನ ಕೂಗ್ಬೇಕು ಅಷ್ಟೇ ತಾನೆ? ಶೌರ್ಯ, ಶೌರ್ಯ. ಏನಮ್ಮ? ಪಾಪ ಜೆನ್ನಿ ಆಂಟಿಗೆ ಬೆಂಕಿ ತಗ್ಲಿ ತುಂಬಾ ಗಾಯ ಆಗಿದೆ ಕಣೋ. ಹೌದಮ್ಮ. ತುಂಬಾ ಉರಿತಾ ಇದೆಯಂತೆ ಕಣೋ. ಔಷಧಿ ಹಾಕೋಣ ಅಂದ್ರೆ ಈಗ ತಾನೆ ಉಪ್ಪಿನಕಾಯಿ ಹಾಕ್ಬಿಟ್ಟು ಬಂದಿದ್ದೀನಿ. ನನ್ ಕೈಯೆಲ್ಲ ಉರಿತಾ ಇದೆ. ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಚು. ಅಮ್ಮ ನಾನ್ ಜೆನಿ ಆಂಟಿಗೆ ಅಮ್ಮ ನಾನ್ ಹೆಂಗಮ್ಮ? ನಿನ್ ಕಷ್ಟ ನಂಗೆ ಅರ್ಥ ಆಗತ್ತೆ ಶೌರ್ಯ, ಆದ್ರೆ ನನಗ್ ಬೇರೆ ಯಾವ ದಾರಿನೂ ಇಲ್ಲ. ಅಮ್ಮ, ಈ ಟೈಮಿಗೆ ರಾಜಲಕ್ಷ್ಮಿ ಕೂಡ ಮನೇಲಿಲ್ಲ. ಹಾಗಂತ ಗಾಯ ಜಾಸ್ತಿ ಆಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ಹಚ್ತೀಯಾ? ಏನು ಪರವಾಗಿಲ್ಲ ಕಣೋ, ನಮ್ ಜೆನ್ನಿ ಆಂಟಿ ಅಲ್ವಾ, ಹಚ್ಚು ಹಚ್ಚು. ಹಚ್ತಾ ಇರು, ಈಗ್ಲೇ ಬರ್ತೀನಿ. ಶೌರ್ಯ, ಏನ್ ಹಾಗೆ ನಿಂತಿದ್ಯಾ? ಹಚ್ಚು. ಏನ್ ಶೌರ್ಯ, ಕೈಯಾಕ್ ನಡಗ್ತಾ ಇದೆ? ಇಲ್ಲಿವರೆಗೂ ನಾನ್ ಬೇರೆ ಹುಡುಗಿನ ಟಚ್ ಮಾಡಿಲ್ಲ. ಆ ವಿಷಯ ನನಗ್ ಗೊತ್ತು, ಅದಕ್ಕೆ ಐ ಲೈಕ್ ಯು. ಇದೇನು ಇವ್ರು ಈ ತರ ಮಾತಾಡ್ತಿದ್ದಾರೆ? ಬೇಗ ಹಚ್ಚು ಶೌರ್ಯ. ಇವರ ಸ್ಕಿನ್ಗೂ ಫೇಸ್ ಎಕ್ಸ್ಪ್ರೆಷನ್ಗೂ ಸಂಬಂಧನೇ ಇಲ್ವಲ್ಲ. ನೀನ್ ಹಾಗೆ ನಿಧಾನವಾಗಿ ಔಷಧಿ ಹಚ್ತಿದ್ರೆ ನವಿಲು ಗರಿ ಬಿಚ್ಚಿ ನಾಟ್ಯ ಮಾಡ್ದಂಗ ಅನಿಸ್ತಿದೆ. ಆಂಟಿ, ನನ್ ಕೈ ಯಾಕೆ ಹಿಡ್ಕೊಂಡಿದ್ದೀರಾ? ಈ ಕೈ ಯಾವತ್ಗೂ ಬಿಡಬಾರ್ದು. ಆಂಟಿ, ಏನ್ ಹಾಗೆ ಮಾತಾಡ್ತಿದ್ದೀರಾ? ಕೈ ಬಿಡಿ. ಶೌರ್ಯ, ಇವಾಗ ನಿಂಗೆ ನಿಜ ಹೇಳ್ತೀನಿ. ನಾನು ಆಂಟಿ ಅಲ್ಲ, ಮತ್ತೆ ಅಸ್ಮಿತಾ. ಜೋಕ್ಸ್ ಮಾಡಬೇಡಿ ಆಂಟಿ. ನಾನು ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ ಅಂತ ಈ ತರ ತಮಾಷೆ ಮಾಡೋದಾ? ಅಯ್ಯೋ ಶೌರ್ಯ, ಈ ಗೆಟಪ್ ನೋಡಿ ನಿನಗೆ ಹಾಗೆ ಅನಿಸ್ತಿದೆ ಅನ್ಸುತ್ತೆ. ನನ್ನ ನಿಜವಾದ ರೂಪ ನೋಡು. ಈ ಗೆಟಪ್ ಅಲ್ಲಿರೋ ಅಸ್ಮಿತಾ. ಅಸ್ಮಿತಾ? ನಿನ್ನ ಪ್ರೀತಿಸಿ ಮದ್ವೆ ಮಾಡ್ಕೋಬೇಕು ಅಂತ ಮಿಸ್ ಮಾಡ್ಕೊಂಡಿರೋ ಆ ಅನ್ಲಕ್ಕಿ ಅಸ್ಮಿತಾ ನಾನೇ. ಶೌರ್ಯ, ಪ್ಲೀಸ್, ನನಗೆ ನೀನ್ ಬೇಕು. ನಿನ್ ಟಚ್ ಫೀಲ್ ಆದ್ಮೇಲೆ ನಿಜ ಹೇಳ್ಬೇಕು ಅಂತ ಅನ್ನಿಸ್ತು. ನನ್ಗೆ ನಿನ್ ಟಚ್ ಬೇಕು. ಪ್ಲೀಸ್, ನಂಗೆ ಔಷಧಿ ಹಚ್ಚಲ್ವಾ? ಇಲ್ಲ ಅನ್ಬೇಡ ಪ್ಲೀಸ್ ಶೌರ್ಯ, ನನ್ಗೋಸ್ಕರ. ಥ್ಯಾಂಕ್ ಯು.
ಸ್ಪರ್ಶಕ್ಕೋಸ್ಕರ ಎಷ್ಟೋ ದಿನದಿಂದ ವೇಟ್ ಮಾಡ್ತಿದ್ದೆ. ಈ ಅವಕಾಶನ ನಾನು ಬಿಡಲ್ಲ. ಏ ಚಿ 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 ಚಿ. ಆಂಟಿ ನೀವಾ? ನಿಮ್ ಮಗ ಎಲ್ಲಿ? ನೀನು ನಾವಿಲ್ಲೂ ನಾಟ್ಯ ಮಾಡ್ದಂಗೆ ಅಂದಾಗ್ಲೇ ಹೊರಟೋದ. ಏನು? ಮತ್ತಾಗ್ಲಿಂದ ನೀವೇ ಹಚ್ತಿದ್ರಾ? ಹೌದು. ಮತ್ತೆ ನನ್ ಬೆನ್ ಮುಟ್ಟಿದ್ದು ನಾನೇ. ಅಲ್ಲ ಹೇಳ್ಬೇಕಲ್ವಾ? ನನ್ ಮಗನ್ ಕೈಗೂ ನನ್ ಕೈಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಅದು ಅವ್ರು ಟಚ್ ಮಾಡಿದ್ಮೇಲೆ ಮೈಯೆಲ್ಲ ಜುಮ್ ಜುಮ್ ಅಂತ ಅನ್ನಿಸ್ತು ನನ್ಗೆ. ಚಕ್ಕಲ್ಗಿಲಿ ಕೊಟ್ಟಂಗೆ ಏನೋ ಆಗಿ ಎಲ್ಲ ಹೊರಟೋದೆ. ಆಗ ನಾನು ಶೌರ್ಯನ್ಗೆ ನಾನೇ ಅಸ್ಮಿತಾ ಅಂತ ಕೂಡ ಹೇಳಿದೆ. ಹೌದಾ ಆಂಟಿ, ಕನ್ಸಲ್ಲಿ ನನ್ ಮನ್ಸ್ ಬಿಚ್ಚಿ ನನ್ ಗುಟ್ಟು ರಟ್ ಮಾಡೋ ತರ ನಾನ್ ತುಂಬಾನೇ ಮಾತಾಡ್ಬಿಟ್ಟೆ. ನಿನಗ್ ಬುದ್ಧಿ ಇದ್ಯಾ? ಯಾಕಂಟಿ ಕೋಪ ಮಾಡ್ಕೋತಿದ್ದೀರಾ? ಮತ್ತೆ ನೀನ್ ಹೀಗ್ ವೇಷ ಬದಲಾಯಿಸ್ಕೊಂಡು ಶೌರ್ಯನ್ ಮುಂದೆ ಹೀಗಿದ್ಯಾ ಅಂತ ಗೊತ್ತಾದ್ರೆ ರಾಜಲಕ್ಷ್ಮಿ ನಿನ್ ಗುಟ್ಟೆಲ್ಲ ಬಯಲ್ ಮಾಡೋದ್ ಮಾತ್ರ ಅಲ್ಲ, ನಿನ್ ಮೈ ಮೇಲಿರೋ ಬಟ್ಟೆನೂ ಹರಿದ್ ಬಿಸಾಕ್ತಾಳೆ. ನಿನ್ ಜೆನ್ನಿ ಅಲ್ಲ ಅಸ್ಮಿತಾ ಅಂತ ಗೊತ್ತಾಗಿದ್ ಮರುಕ್ಷಣ ನಿನ್ ಗತಿ ಏನಾಗುತ್ತೆ ಯೋಚನೆ ಮಾಡು. ನಿನ್ ಪ್ಲಾನ್ ಎಲ್ಲ ಓಕೆ ಆದ್ಮೇಲೆ ನೀನ್ ಗೋವಾಗ್ ಹೋಗ್ತೀಯೋ ಮಾಲ್ಡೀವ್ಸ್ಗೆ ಹೋಗ್ತೀಯೋ ಅನಾವಶ್ಯಕ. ಆದ್ರೆ ಅಲ್ಲಿವರೆಗೂ ತುಂಬಾ ಹುಷಾರಾಗಿರೋ, ಇಲ್ಲ ಅಂದ್ರೆ ಕಷ್ಟ ಅನ್ಭವಿಸ್ತೀಯ. ಆದ್ಯಾ ಆದ್ಯಾ. ರಾಜಿ, ನೀನ್ ಯಾವಾಗ ಬಂದೆ? ಇದು ವಿಚಾರಿಸ್ಕೊಳ್ಳೋ ಟೈಮಾ? ಯಾಕೆ ನಿನ್ನ ವಿಚಾರಿಸ್ಕೋಬಾರ್ದಾ? ಏನ್ ಆದ್ಯಾ, ಇಲ್ಲಿ ಏನು ನಡೆದಿಲ್ಲ ಅನ್ನೋ ಹಾಗೆ, ನಿನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮ್ಯೂಸಿಕ್ ಕೇಳಿಸ್ಕೊತಿದ್ಯಾ? ಏನ್ ನಡೀತಾ ಇದೆ? ಸೀನು ಮಾವ ದುಬೈಗೆ ಹೋಗ್ತಿಲ್ವಾ? ಹೋಗ್ತಿದ್ದಾನೆ ಅನ್ಸುತ್ತೆ. ನಿನಗೆ ಗೊತ್ತಿಲ್ವಾ? ತಲೆಗೆ ಹಾಕೊಳ್ಳಿಲ್ಲ. ಸರಿ ಇರು, ಸಾಂಗ್ ಲಾಸ್ಟಲ್ಲಿದೆ, ಕಂಪ್ಲೀಟ್ ಮಾಡ್ತೀನಿ. ಆದ್ಯಾ, ಏನೇ ನೀನು? ಸೀನು ಮಾವ ದುಬೈಗೆ ಹೋಗ್ತಾ ಇದ್ದಾನೆ, ನಿನಗೇನು ಅನ್ನಿಸ್ತಿಲ್ವಾ? ಆಕ್ಚುಲಿ ಹ್ಯಾಪಿ ಜರ್ನಿ ಹೇಳಬೇಕು ಅನ್ನಿಸ್ತು. ಹೋಗುವಾಗ ಹೇಳ್ತೀನಿ. ಆದ್ಯಾ, ಇದು ಟೂ ಮಚ್. ರಾಜಿ, ಅದು ತುಂಬಾ ಕಾಸ್ಟ್ಲಿ. ಗಿಲ್ಕೊಡು. ಲೈಫು ಅದಕ್ಕಿಂತ ಕಾಸ್ಟ್ಲಿ. ನಿನಗೆ ಜಾಗ್ರತೆಯಿಂದ ಇರಕ್ ಬರಲ್ವಾ? ಅಷ್ಟಕ್ಕೂ ಇಷ್ಟು ನಿರ್ಲಕ್ಷ್ಯದಿಂದ ಹೇಗಿರ್ತಾ ಇದ್ಯಾ? ನಾನು ಎಷ್ಟೊಂದು ರಿಲ್ಯಾಕ್ಸ್ಡ್ ಆಗಿದ್ರೆ ನಿರ್ಲಕ್ಷ್ಯ ಅಂತಿದ್ಯಲ್ಲ. ಆದ್ಯಾ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಸಿಲ್ಲಿಯಾಗಿ ಮಾತಾಡ್ತಿದ್ದೀನಾ? ಹೌದು. ನಿನ್ ಲೈಫ್ ಅಂದ್ರೆ ನಿನಗೆ ಸೀರಿಯಸ್ನೆಸ್ಸೇ ಇಲ್ಲ. ನಾನು ಸೀರಿಯಸ್ ಆಗಿರೋದ್ರಿಂದಾನೇ ಅವನು ಅವನ್ ಬದುಕಿನ ಮಾರ್ಗನ ಹುಡ್ಕೊಳಕ್ ಹೋಗ್ತಾ ಇದ್ದಾನೆ. ಓಹೋ, ಬದುಕಿನ ಮಾರ್ಗ. ಮಾರ್ಗ ಅಂದ್ರೆ ಮೀನಿಂಗ್ ಗೊತ್ತಾ? ದಾರಿ. ಬದುಕಿನ ಮಾರ್ಗ ಅಂದ್ರೆ ಅವ್ರವ್ರ ದಾರಿನ ಅವ್ರು ನೋಡ್ಕೊಳ್ಳೋದು ಅಂತಲ್ಲ. ಒಂದ್ಸಲ ನಿನ್ ಮನ್ಸ್ ಹತ್ರ ಕೇಳ್ಕೊ. ಮಾವ ಮನೆಯಿಂದ ಅಷ್ಟೇ ಅಲ್ಲ, ಆ ಮನಸ್ಸಿಂದ ಕೂಡ ಹೊರಟೋಗ್ತಿದ್ದಾನೆ. ಅದ್ ನಿನಗೆ ಅರ್ಥ ಆಗ್ತಿದ್ಯಾ? ಆದ್ರೂ ಯಾವಾಗ್ಲೂ ಹೊರಟೋಗಿದ್ದಾನೆ. ಇನ್ನೂ ಇದಾನೆ ಅಂತ ಅನ್ಕೊಳ್ಳೋರು ತಡೀತಿದಾರೇನೋ. ನನ್ನ ಮನ್ಸಲ್ಲಿ ಅವನು ಇಲ್ಲದೆ ಇರೋದ್ರಿಂದ ನಾನು ತಡಿಬೇಕು ಅಂತ ಅನ್ಕೋತಿಲ್ಲ. ಆಕ್ಚುಲಿ ನನಗೆ ಅವಶ್ಯಕತೆನೂ ಇಲ್ಲ. ಅಷ್ಟು ಈಸಿಯಾಗಿ ಹೇಗೆ ಹೇಳ್ತಿದ್ಯಾ? ಇನ್ ಹೇಗೆ ಹೇಳ್ಬೇಕು ರಾಜಿ? ಮಾವನ್ನ ಹೋಗ್ಬೇಡ ಅಂತ ಹೇಳು.
ನೀನ್ ಒಂದೇ ಒಂದ್ ಮಾತು ಹೇಳಿದ್ರೆ ಅವ್ನು ಹೋಗಲ್ಲ. ರಾಜಿ ಅವ್ನು ಹೊರಡ್ತಿದ್ದಾನೆ ಅಂತ ಹೆತ್ತ ತಾಯಿನೇ ತುಂಬಾ ಹ್ಯಾಪಿ ಆಗಿದ್ದಾರೆ. ಅದನ್ನ ನೀನ್ ನೋಡ್ಲಿಲ್ವಾ? ನಿನಗ್ ಕಾಣಿಸ್ಲಿಲ್ವಾ? ಯಾರು ಹೇಗ್ ಫೀಲ್ ಆದ್ರು ಮಾವನ್ನ ಮದ್ವೆ ಮಾಡ್ಕೊಂಡಿದ್ ನೀನೇ ಫೀಲ್ ಆಗ್ತಿಲ್ಲ. ನನಗಂತ ಅವಶ್ಯಕತೆ ಇಲ್ಲ. ಅವನು ನಿನ್ ಗಂಡ ಆದ್ಯಾ? ನನ್ ಮಾತಲ್ಲಿ ನಿನಗ್ ನಗು ಬರ್ತಿದ್ಯಾ? ಆಕ್ಚುಲಿ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಹಾಕಿದ್ದಾಗಿದೆ. ಇನ್ನೂ ಗಂಡ ಹೆಂಡತಿ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ ರಾಜಿ. ಅಂದ್ರೆ ನೀನ್ ಗಂಡ ಹೆಂಡತಿ ಅನ್ಕೊಳ್ತಾ ಇಲ್ವಾ? ಹೇಳು, ನೀನ್ ಹಾಗ ಅನ್ಕೊಳ್ತಾ ಇಲ್ವಾ? ಇಲ್ಲ. ಮೊದಲನೇ ಸಲ ಕೇಳ್ದಾಗ್ಲೇ ಇದಕ್ಕೆ ಉತ್ತರ ಕೊಡ್ಬೋದಿತ್ತಲ್ಲ. ಯಾಕೆ ಎರಡನೇ ಸಲಕ್ಕೆ ಉತ್ತರ ಕೊಟ್ಟಿದ್ ನೀನು? ಯೋಚನೆ ಮಾಡಿದ್ಯಾ? ಹೌದು ಆದ್ಯ, ಆ ಒಂದು ಕ್ಷಣ ನೀನ್ ಯೋಚನೆ ಮಾಡಿದ್ಯಲ್ಲ, ಅದೇ ನಿನಗೆ ಮಾವನ್ ಮೇಲಿರೋ ಪ್ರೀತಿ. ನನಗೆ ಪ್ರೀತಿ ಅರ್ಥ ಅಂತ ತಿಳಿಸ್ಕೊಡ್ತಿದ್ಯಾ? ಮಾವನ್ ಮೇಲೆ ನಿನ್ಗಿರೋ ಪ್ರೀತಿನ ತಿಳ್ಕೊ ಅಂತಿದ್ದೀನಿ. ಇಲ್ಲ ಅಂತ ಯಾವಾಗ್ಲೂ ಗೊತ್ತಾಯ್ತು. ಅದಕ್ಕೆ ಇವಾಗ ಹೀಗಿರೋದು. ಅದಲ್ಲ ಆದ್ಯ. ರಾಜಿ, ನೀನ್ ಎಷ್ಟೇ ಹೇಳಿದ್ರು ನಾನೀಗ ಕೇಳೋ ಸ್ಥಿತಿಯಲ್ಲಿಲ್ಲ. ಸೀನು ಹೋಗದೆ ಅವನ್ನ ತಡೆಯೋ ಪ್ರಯತ್ನನ ನಾನು ಖಂಡಿತ ಮಾಡಲ್ಲ. ಯಾಕೆ ಅಂದ್ರೆ ಸೀನು ಯಾರೋ, ನಾನು ಯಾರೋ. ಅಂದ್ರೆ ಅವನಿನ್ ಗಂಡ ಅಲ್ವಾ? ಅಲ್ಲ. ಹಾಗಾದ್ರೆ ಅಷ್ಟಕ್ಕೂ ಏನು ಅಲ್ವಾ ನಿಂಗೆ? ಅಲ್ಲ. ಮತ್ತೇನು ಅಲ್ಲ ಅಂದ್ಮೇಲೆ, ಮಾವ ನಿನ್ ಮನ್ಸಲ್ಲೂ ಇಲ್ಲ ಅಂದ್ಮೇಲೆ, ನಿನ್ ಕತ್ತಲ್ಲಿ ಮಾವ ಕಟ್ಟಿರೋ ತಾಳಿ ಯಾಕಿದೆ? ಹೇಳು, ಅಲಂಕಾರ ಅನ್ಕೋಬೇಕಾ ಅಥವಾ ಆ ತಾಳಿ ಕೊಡೋ ಬೆಲೆ ಅನ್ಕೋಬೇಕಾ? ಅದೇನೆ ಹೇಳ್ತಾ ಇದೆ, ಮಾವನ್ ಮೇಲೆ ನಿನಗೆಷ್ಟು ಪ್ರೀತಿ ಇದೆ ಅಂತ. ಆದ್ಯ, ಹೋಗಿ ಸೀನು ಮಾವನ್ನ ತಡಿ. ಸೀನು ಎಲ್ಲಿದ್ದಾನೆ? ರೂಮಲ್ಲಿ ಬಟ್ಟೆ ಎತ್ತಿಟ್ಕೋತಾ ಇದ್ದಾನೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೊರಟೋಗ್ಬೋದು. ಆದ್ಯ, ಮೊದಲು ಹೋಗು. ಹೊರಟೋಗ್ತಿದ್ಯಾ ಸೀನು? ಹೋಗು ಅಂತ ಹೇಳಿದ್ಯಲ್ಲ, ಹೋಗ್ತಾ ಇದ್ದೀನಿ. ನಿನ್ ಕಣ್ಣಿಗೆ ಕಾಣಿಸದೇ ಇರೋಷ್ಟು ದೂರ ಹೋಗ್ತಾ ಇದ್ದೀನಿ. ಮನೆಗೆ ಬರಬೇಕು ಅಂತ ಅನ್ಸಿದ್ರು ಬರ್ದೇ ಇರೋಷ್ಟು ದೂರ ಹೋಗ್ತಾ ಇದ್ದೀನಿ. ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ಯಾ? ಟೂತ್ ಪೇಸ್ಟು ಬ್ರಷ್ ಕೂಡ ಇಟ್ಕೊಂಡಿದ್ದೀನಿ. ಸಾಕಾ? ಅಪ್ಪ, ತಾಳಿ ಬಗ್ಗೆ ಹೇಳ್ತಿದ್ದ ಹಾಗೇನೆ ಸಂಬಂಧದ ಬಗ್ಗೆ ಅರ್ಥ ಆಗಿದೆ. ಎಷ್ಟೇ ಆದ್ರೂ ತಾಳಿನೇ ಅಲ್ವಾ? ಮಾವ, ಆದ್ಯ ನೀನು ಇಲ್ಲೇ ಇರ್ಬೇಕು ಅಂತ ಹೇಳಕ್ ಬಂದಿದ್ದಾಳೆ. ಮಾತಾಡು. ಇಲ್ಲೇ ಇರು ಅಂತಾಳೇನೋ. ಸ್ವಲ್ಪ ಆಟಾಡ್ಸೋಣ. ಸರ್ಕೋ ಆದ್ಯ, ನಾನು ಹೋಗ್ಬೇಕು. ನಿನ್ ಬ್ಯಾಗ್ ಕೊಡು. ನಾನು ಕೊಡಲ್ಲ. ಕೊಡು ಅಂತಿದ್ದೀನಲ್ಲ. ಕೊಡಲ್ಲ ಅಂತ ಹೇಳಿದ್ನಲ್ಲ. ಹೋಗು ಅಂದ್ಯಲ್ಲ.
ನನ್ನ ಹತ್ರ ನಿನ್ನ ಕೆಲಸ ಇಲ್ದಿರೋವಾಗ ಈ ಬ್ಯಾಗ್ ಯಾಕೆ? ನನಗೆ ಹರ್ಟ್ ಆಯ್ತು. ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.